ಅದ್ಯಾಕೆ ಹಿಂಗ್ ಮುಖ ಮುಖ ನೋಡ್ಕೊಂಡಿರೇ? ದಾರಿ ಬಿಡಿ. ಅಯ್ಯೋ ಅವ್ವ, ಅದಕ್ ನೀನ್ ಯಾಕೆ ಹೋಗ್ಬೇಕು? ಕೊಡು, ನಾನೇ ತಗೊಂಡೋಗ್ ಕೊಡ್ತೀನಿ. ಇದ್ರಿ ಅಂತ ಕಾಣುತ್ತೆ. ನಾನು ಬಂದಿದ್ದೇನು ತೊಂದರೆ ಆಗಿಲ್ಲ ತಾನೆ? ಚೇಚೆ, ಹಾಗೆಲ್ಲ ಏನಿಲ್ಲ ಸಾಹೇಬ್ರೆ. ಗೌಡ್ರೆ, ನಾನು ಈಗ ತಾನೇ ಇಂಟೆಲಿಜೆನ್ಸ್ ರಿಪೋರ್ಟ್ ಮತ್ತು ಪಕ್ಷದ ಕಡೆಯಿಂದ ಮಾಹಿತಿ ತಗೊಂಡೆ. ಇವತ್ತು ನಿಮ್ ಸೊಸೆ ನಿಮ್ ಪರವಾಗಿ ಬಂದು ಪ್ರಚಾರ ಮಾಡಿದ್ದು ತುಂಬಾ ಅನುಕೂಲ ಆಗಿದೆ. ನಿಮ್ಗೆ ಮೊದ್ಲಿಗಿಂತೂ ಒಳ್ಳೆ ಹೆಸರು ಬಂದಿದೆ. ಒಬ್ಬ ವ್ಯಕ್ತಿ ವಿರುದ್ಧ ಜನಾಭಿಪ್ರಾಯ ಒಂದೇ ದಿನದಲ್ಲಿ ಈ ರೀತಿ 2 ತರದಲ್ಲಿ ಬದಲಾಗುತ್ತೆ ಅಂತ ನನ್ನ ರಾಜಕೀಯ ಜೀವನದಲ್ಲಿ ಇದೇ ಮೊದಲನೇ ಸಲ ನೋಡ್ತಾ ಇರೋದು. ನಿಜವಾಗ್ಲೂ ನಿಮ್ ಸೊಸೆ ಮ್ಯಾಜಿಕ್ ಮಾಡ್ಬಿಟ್ಲು ಗೌಡ್ರೆ. ಇವತ್ತು ಇವ್ರೇನಾದ್ರೂ ಪ್ರಚಾರಕ್ಕೆ ಬಂದಿಲ್ಲ ಅಂದಿದ್ರೆ ನೀವು ಠೇವಣಿ ಕಳ್ಕೋ ಪರಿಸ್ಥಿತಿ ಬಂದ್ಬಿಡುದು ಗೌಡ್ರೆ. ನಾವು ಅದೇ ವಿಷಯ ಮಾತಾಡ್ತಾ ಇದ್ವಿ ಸಾಹೇಬ್ರೆ. ಓ ಹೌದಾ? ಗೌಡ್ರೆ, ನಾನು ಇವಾಗ ಯಾಕೆ ಬಂದೆ ಅಂದ್ರೆ ಹೈಕಮಾಂಡ್ನಿಂದ ಫೋನ್ ಮಾಡಿದ್ರು. ನಾಳೆ ಪೂರ್ತಿ ನಿಮ್ ಮಗ ಮತ್ತು ಸೊಸೆನ ಜೊತೆಲಿ ಕರ್ಕೊಂಡು ಪ್ರಚಾರ ಮಾಡಬೇಕು ಅಂತ ಹೇಳ್ಬಿಡಿ ಅಂತ ಹೇಳಿದ್ರು. ಅಲ್ಲ ಸಾಹೇಬ್ರೆ, ಮನೆ ಹೆಣ್ಮಕ್ಳನ್ನ ಪ್ರಚಾರಕ್ಕೆ ಕಳ್ಸೋದು ಅಂದ್ರೆ ಸಂದಕ್ಕಾದದೆ? ನೀವ್ ಹೇಳ್ತಾ ಇರೋದು ಸರಿಯಾಗಿದೆ ಅಮ್ಮವ್ರೆ, ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಪ್ರಚಾರ ಮಾಡ್ಲೇಬೇಕಾಯ್ತದೆ. ಈಗೇನಾದ್ರೂ ಶಿವರಾಮೇಗೌಡರು ಸೊಸೆ ಜೊತೆ ನಿಂತು ಪ್ರಚಾರ ಮಾಡದೆ ಹೋದ್ರೆ ಶಿವರಾಮೇಗೌಡರು ಬಲವಂತವಾಗಿ ಸೊಸೆ ಕೈಲಿ ಹೇಳಿಕೆ ಕೊಡ್ಸವ್ರೆ ಅಂತ ವಿರೋಧ ಪಕ್ಷದವರು ಮಾತಾಡಕ್ ಶುರು ಮಾಡ್ತಾರೆ. ಅದಕ್ಕೆ ಆಸ್ಪದ ಕೊಡಬಾರದು ಅಂದ್ರೆ ನೀವು ನಿಮ್ ಮಗ ಮತ್ತು ಸೊಸೆ ಜೊತೆ ನಿಂತು ನಾಳೆ ಪ್ರಚಾರ ಮಾಡಬೇಕು ಗೌಡ್ರೆ. ನೋಡಿ, ಹೈಕಮಾಂಡ್ನವರೇ ಫೋನ್ ಮಾಡ್ತಾ ಇದ್ದಾರೆ, ತಗೊಳ್ಳಿ ಮಾತಾಡಿ. ನಮಸ್ಕಾರ ಸಾಹೇಬ್ರೆ. ಸರಿ, ನೀವು ಹೇಳ್ದಂಗೆ ಮಾಡ್ತೀನಿ. ಅದಕ್ಕೆ ಹೇಳ್ತಿರೋದು, ನಾಳೆಯಿಂದ ನೀವು ಪ್ರಚಾರ ಶುರು ಮಾಡಿ. ನೀವು ಹೇಳ್ತಾ ಇರೋದು ವೈಯಕ್ತಿಕವಾಗಿ ನನಗೆ ಇಷ್ಟ ಇಲ್ಲದೆ ಹೋದ್ರೂ ನಾಯಕರು ಹೇಳ್ದಂಗೆ, ನೀವು ಹೇಳ್ದಂಗೆ ನಾನು ಮಾಡ್ತೀನಿ ಸಾಹೇಬ್ರೆ. ತುಂಬಾ ಸಂತೋಷ ಆಯ್ತು ಗೌಡ್ರೆ. ನೋಡಮ್ಮ, ಇವತ್ತು ನಿಮ್ಮ ಮಾವನ ಹೆಸರು ಮಾತ್ರ ಅಲ್ಲ, ನಮ್ಮ ಪಕ್ಷದ ಹೆಸರನ್ನು ಉಳಿಸ್ಬಿಟ್ಟೆ. ಇದೊಂದು ಪ್ರಕರಣದಿಂದ ಇಡೀ ರಾಜ್ಯ ತುಂಬಾ ಬೇರೆ ಸಂದೇಶನೇ ಹೊರಟೋಗಿತ್ತು. ನಿಜ ಹೇಳ್ಬೇಕು ಅಂದ್ರೆ ನೀನು ನಿಮ್ಮ ಮಾವನಿಗೆ ತಕ್ಕ ಸೊಸೆ ಕಣಮ್ಮ. ನಿಮ್ಮ ಮಾವ ಯಾವಾಗ್ಲೂ ಹೇಳೋರು, ನನ್ ಮುದ್ದು ಸೊಸೆ ಅಂತ. ಅದನ್ನ ಪ್ರೂವ್ ಮಾಡ್ಬಿಟ್ಟೆ ಕಣವ. ಅಯ್ಯೋ, ನನಗ್ ತಿಳಿದಿದ್ ಮಾಡ್ದೆ ಆಟೆಯ. ಗೌಡ್ರೆ, ನಾಳೆ ಸಾಧ್ಯ ಆದಷ್ಟು ಹಳ್ಳಿಗಳಿಗೆ ಭೇಟಿ ಕೊಡಿ. ಅದನ್ನ ಸೋಷಿಯಲ್ ಮೀಡಿಯಾ ಟೀಮು ಎಲ್ಲಾ ಕಡೆ ರೀಚ್ ಆಗುವಾಗೆ ನೋಡ್ಕೋತಾರೆ. ಸರಿ ಗೌಡ್ರೆ, ನಾನಿನ್ ಬರ್ತೀನಿ. ಗೋವಿಂದ, 10 ತಾರೀಕು ಪ್ರಚಾರಕ್ಕೆ ಹೋಗೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊ. ಅಣ್ಣ ಹೇಳದ್ ಕೇಳಿಸ್ಕೊಂಡ? ಬೆಳಗ್ಗೆ ಬೇಗ ಎದ್ದು ಸಿದ್ಧ ಆಗ್ಬಿಡು. ಸರಿ ಚಿಕ್ಕಪ್ಪ.
ಕಂಗ್ರಾಚುಲೇಷನ್ ಅಂತಮ್ಮ, ಕಂಗ್ರಾಚುಲೇಷನ್. ಬರ್ತೀನಿರು, ಕೆಲ್ಸ ಅದೇ. ವಿದ್ಯಕ್ಕ, ಆಗದೆಲ್ಲ ಒಳ್ಳೇದ್ಕೆ ಅಂತ ಹೇಳೋದು ಇದ್ಕೆ ಅನ್ಸ್ತದೆ. ನೋಡ್ತಾ ಇರು, ಆದಸ್ ಬಿರ್ನೆ ದೊಡ್ಡ ಮಾವನಿಂದ ಕ್ಷಮಿಸ್ಬಿಡ್ತಾರೆ. ನಾನು ಅದೇ ನಿರೀಕ್ಷೆನಲ್ಲಿ ಇದೀನಿ ಚಂಪಾ. ಅದ್ಯಾವಾಗ ಆ ಗಳಿಗೆ ಕೊಡ್ತಾನೋ. ಮುಳುಗ್ತಾ ಇರೋರಿಗೆ ಹುಲ್ ಕಡ್ಡಿ ಆಸರೆ ಅನ್ನಂಗೆ ಮಾವಯ್ಯ ನನ್ ಮೇಲೆ ಕೋಪ ಮಾಡ್ಕೊಂಡು ಮಾತಾಡ್ದೇ ಇರೋ ಟೈಮಲ್ಲಿ ಅವ್ರ ಜೊತೆ ಪ್ರಚಾರಕ್ಕೆ ಹೋಗಕ್ಕೆ ಅವಕಾಶ ಮಾಡ್ಕೊಟ್ಟಿದೀಯ ದೇವ್ರೆ. ಹಂಗೆ ಅವ್ರ ಎಲೆಕ್ಷನ್ ಅಲ್ಲಿ ಗೆಲ್ಬೇಕು. ಅವ್ರ ಒಳ್ಳೆತನ ನಿಸ್ವಾರ್ಥ ಗುಣಕ್ಕೆ ಜನರೆಲ್ಲ ಅವ್ರಿಗೆ ಓಟ್ ಹಾಕಂಗ್ ಮಾಡಪ್ಪ. ನನಗ್ ಆಟೆ ಸಾಕು. ಒಳ್ಳೆಯವರಿಗೆ ಒಳ್ಳೇದೇ ಆಯ್ತದೆ ಅನ್ನೋದನ್ನ ನೀನ್ ನಿರೂಪಿಸಿ ಎಲ್ಲಾನು ಒಳ್ಳೇದೇ ಮಾಡು. ಹಂಗೆ ಅಪ್ಪ ಮಗನ್ ಮಧ್ಯ ಮೂಡಿರೋ ಬಿರುಕು ಆದಷ್ಟು ಬಿರ್ನೆ ಸರಿ ಹೋಗಂಗೆ ನೀನೇ ಮಾಡ್ಬೇಕು. ಅವ ಏನವ ಇದು? ಕಾಣಕ್ಕಿಲ್ವೇನೆ? ಕಷಾಯ. ಕಷಾಯನ ಯಾರ್ಗಮ್ಮಮ್ಮ? ಇನ್ಯಾರ್ಗೆ? ಅಲ್ಲಿ ಆಚೆ ಶೆಡ್ ಅಲ್ಲಿ ಅವಳಲ್ಲ, ಅವಳಿಗೆ. ಅಲ್ಲ, ಅವಳೇನ್ ಮಹಾರಾಣಿ ಅನ್ನಂಗೆ ನೀನ್ ಯಾಕೆ ಕಷಾಯ ಮಾಡ್ಕೊಡ್ಬೇಕು? ನಾನ್ ಮಾಡ್ಕೊಡ್ತಾ ಇರೋದು ಅವಳಿಗಲ್ಲ, ಅವಳು ಹೊಟ್ಟೆಯಲ್ಲಿ ಬೆಳೀತಾ ಇರೋ ನಮ್ಮ ವಂಶದ ಕುಡಿಗೆ. ಹೇ, ಇದೆಲ್ಲ ನಿಮ್ಗೆ ಗೊತ್ತಾಗಕ್ಕಿಲ್ಲ, ದಾರಿ ಬಿಡಿ. ಅದ್ಯಾಕೆ ಹಿಂಗ್ ಮುಖ ಮುಖ ನೋಡ್ಕೊಂಡಿರೇ? ದಾರಿ ಬಿಡಿ. ಅಯ್ಯೋ ಅವ್ವ, ಅದಕ್ ನೀನ್ ಯಾಕೆ ಹೋಗ್ಬೇಕು? ಕೊಡು, ನಾನೇ ತಗೊಂಡೋಗ್ ಕೊಡ್ತೀನಿ. ಏನೇ ಇದು? ಸೂರ್ಯ ಏನಾದ್ರೂ ಪಶ್ಚಿಮದಲ್ಲಿ ಹುಟ್ಟಿದಾನೋ ಹೆಂಗೆ? ಇದ್ಯಾಕವ ಹಿಂಗ್ ಕೇಳ್ತಾ ಇದೀಯಾ? ಯಾವತ್ತೂ ಇಲ್ಲದ್ದು ಇವತ್ತೆಂಗೆ ಅವಳ ಮೇಲೆ ಇದ್ದಕ್ಕಿದ್ದಂಗೆ ಪಿರುತಿ ಹುಟ್ಟುಬಿಡ್ತು. ಅವಳ ಮ್ಯಾಕ್ ನಾನ್ ಯಾಕೆ ಪಿರುತಿ ತೋರಿಸ್ಲಿ? ನೀನೇ ಹೇಳ್ದಲ್ಲ, ಅವಳ ಹೊಟ್ಟೆಲಿ ನಮ್ಮ ವಂಶದ ಕುಡಿ ಬೆಳಿತಾ ಐತೆ ಅಂತ. ಜೊತೆಗೆ ನೀನ್ ಯಾಕೆ ಪಾಪ ಕಷ್ಟ ಪಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅಟ್ಟಯ್ಯ. ಕೊಡು. ಸರಿ, ಅವಳಿಗೆ ಕಣ್ಣು ಮುಚ್ಚಿ ಇದನ್ನ ಕುಡಿಯೋಕೆ ಹೇಳು. ಅಯ್ಯೋ, ನಾನೇ ಮುಂದ್ಗಟ್ಟೆ ನಿಂತ್ಕೊಂಡು ಅವಳು ಕುಡಿಸ್ಬಿಟ್ಟು ಬರ್ತೀನಿ, ಸರಿನಾ? ಅಯ್ಯೋ, ಬಿಸಿ ಇದೆ, ಸೆರಗಲ್ ತಕೋ. ಏನಿನಂತೆ ಅವತ್ತಂಗೆ ಇವತ್ತು ಎಡವಟ್ಟಾಗದ್ ಬೇಡ. ನೀವ್ ಹೋಗಿ ನಾಟಿ ಔಷಧಿ ಬೆರೆಸ್ಕಬ್ಬಾ, ಹೋಗು. ಸರಿ ಕಣವ. ಅವ ಬೆರೆಸ್ಕೊಂಡ್ ಬಂದಿದ್ದೀನಿ, ತಗೋ. ಸರಿ, ನಾವು ಹೋಗಿ ಇದನ್ನ ಅವ್ಳಿಗೆ ಕುಡಿಸ್ಬಿಟ್ಟು ಬರ್ತೀನಿ. ಆಮೇಲೆ ತಾನಾಗಿ ಅವಳ ಮೈ ಇಳ್ದೋಯ್ತದೆ. ವಿದ್ಯಾ, ವಿದ್ಯಾ, ತಗೊಳವ ಕಷಾಯವ, ಅವ್ವ ಕೊಟ್ಟು ಕಳ್ಸ್ಯಾರೆ. ಇವ್ರು ಇಟೋನ್ ಪಿರುತಿಯಿಂದ ಕಷಾಯ ತಂದೋರೆ ಅಂದ್ಮೇಲೆ ಎಲ್ಲೋ ಅನುಮಾನದ ವಾಸನೆ ಬರ್ತದಲ್ಲ. ನಿನ್ ಅನುಮಾನ ದಿಟನೆಯ ಕಣೆ. ಬಸ್ರಿಯನ್ನ ನೆಪ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ಯಾ ಅಲ್ವೇ? ನೋಡು, ಇವತ್ತದ್ಕೆ ಮುಕ್ತಿ ಕಾಣಿಸ್ತೀನಿ. ಏನಿವತ್ತು ಇದ್ದಕ್ಕಿದ್ದಂಗೆ ಇಟೋನ್ ಪಿರುತಿ ತೋರಿಸ್ತಿದ್ದೀರಾ? ನೋಡವ, ನಮಗ್ ಗೊತ್ತೋ ಗೊತ್ತಿಲ್ದೇನೋ ಮಣ್ ತಿನ್ನೋ ಕೆಲ್ಸ ಮಾಡಿ
ನಮ್ಮ ಅಣ್ಣನ್ ಕೆಟ್ಟ ಹೆಸರು ಬಂದ್ಬಿಡ್ತು. ಅದೆಲ್ಲಾನು ಸರಿ ಮಾಡಿ ನಮಗ್ ಕೆಟ್ಟ ಹೆಸರು ಬರ್ದಂಗೆ ಒಳ್ಳೇದ್ ಮಾಡಿದ್ಯಲ್ಲ, ಆ ಕೃತಜ್ಞತೆಗೆ. ಅದು ಅಲ್ದೆಯ ನಿನ್ ಹೊಟ್ಟೆ ಒಳಗೆ ನಮ್ಮ ವಂಶದ ಕುಡಿಯದೆ, ಆದ್ರ ಆರೋಗ್ಯ ಸಂದಾಗಿರ್ಬೇಕಲ್ವೇ? ನೀನೇನೇ ತಪ್ಪು ಮಾಡಿದ್ರು ಆ ಮಗಿ ಮೇಲೆ ಪ್ರೀತಿ ಇದ್ದೇ ಇರ್ತದೆ. ಅದ್ ಸರಿ, ಇದು ಅಜ್ಜಿ ಕೊಟ್ಟಿರೋ ಕಷಾಯ ತಾನೆ? ಯಾಕೆ ಅನ್ಮಾನನೇ? ಅವನ್ನ ಕರಿಲೇನು? ಅದೆಲ್ಲ ಏನು ಬೇಡ, ನಾನ್ ನಿಮ್ನ ನಂಬ್ತೀನಿ, ಕೊಡಿ. ಇವತ್ ನೀನು ನಮ್ಮ ಅಣ್ಣ ಗೆಲ್ಬೇಕು ಅಂತ ಪ್ರಚಾರಕ್ಕೆ ಹೊಂಟಿದೀಯಾ, ಆದ್ರಿಂದ ಹೊಟ್ಟೆಲಿರೋ ಮಗಿಗೆ ಏನೂ ಆಗ್ಬಾರ್ದಲ್ವೇ? ಅದ್ಕೆ ಕುಡಿ. ಸರಿ, ಕುಡಿ ಕುಡಿ. ಇವತ್ ಸಂಜೆ ಹೊತ್ಗೆ ಹೊಟ್ಟೆಲಿರೋ ನಿನ್ ಮಗು ಕತೆ ಮುಗೀತು. ಸರಿ ಕಣವ, ಅಲ್ಲೆಲ್ಲ ಕಾಯ್ತಾವ್ರೆ, ಬಿರ್ನೆ ರೆಡಿಯಾಗಿ ಪ್ರಚಾರಕೊಂಡು. ಒಂದೇ ದಿನಕ್ಕೆ ಈಟೊಂದ್ ಬದ್ಲಾವಣೆನಾ? ಹಂಗಾರೆ ಎಲ್ಲೋ ಏನೋ ಮುನ್ಸೊಡಿತಾ ಇದೆ. ಏನಿರ್ಬೋದು? ಅಣ್ಣ ಅಣ್ಣ, ಹಾ, ಟೇಮ್ ಆಯ್ತಾ ಇದೆ. ಬಂದೆ. ನೋಡಣ್ವೆ, ಬಾವಾ, ಹೈಕಮಾಂಡು ಮಿನಿಸ್ಟ್ರು ಏನ್ ಬೇಕಾದ್ರೂ ಹೇಳಿ, ಆದ್ರೆ ನೀವುವೇ ಅವಳನ್ನ ಪ್ರಚಾರಕ್ಕೆ ಕರ್ಕೊಂಡು ಹೋಗಕ್ ಒಪ್ಕೊಂಡಿದ್ದು ನಂಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ನಾವಿಂಗ್ ಮಾಡಿದ್ರೆ ನಾವೇ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ದಂಗ ಆಗಕ್ಕಿಲ್ವೇ? ಹಾ, ನೀವೆಲ್ಲ ಮಾಡಬಾರ್ದ ಕೆಲ್ಸ ಮಾಡದೆ ಹೋಗಿದ್ರೆ ಇವತ್ತು ಇಂಥ ಸ್ಥಿತಿ ಯಾಕೆ ಬರ್ತಿತ್ತು? ಲೇ ಈಶ್ವರಿ, ನೀನ್ ಮಾಡಿರೋ ಮಣ್ಣು ತಿನ್ನೋ ಕೆಲಸದಿಂದ ಇವತ್ತು ನನ್ ಮಗ ಅವಳನ್ನ ತನ್ನ ಜೊತೆ ಕರ್ಕೊಂಡು ಹೋಗ್ಬೇಕಾಗದೆ, ಚುನಾವಣೆಯಲ್ಲಿ ಅವಳು ಸಹಾಯ ತಗೋಬೇಕಾಗದೆ. ಅವಳು ಹೋಗೋದ್ನ ತಪ್ಸಕ್ ಆಗಕ್ಕಿಲ್ಲ ಅಂತ ಗೊತ್ತಿದ್ರು ಅದನ್ನೇ ಹೇಳಿ ಹೋಗಿಸ್ಕೊತಾ ಇರೋದ್ ನೋಡು. ಅಯ್ಯೋ, ನಾವೇನ್ ಬಯಸ್ಕೊತಾ ಇಲ್ವಲ್ಲ, ಸುಮ್ನೆ ನಿಂತ್ಕೊಳವ. ಅಣ್ಣ ಇವಳ ಮಾತಿಗೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೋಬೇಡ. ನಮಗ್ ಟೈಮ್ ಆತಾದೆ, ನಡಿ ಹೊಂಡವ. ಅಲ್ಲಪ್ಪ, ಹೋಗೋದಕ್ಕೆ ಮುಖ್ಯವಾಗಿ ಬರ್ಬೇಕಾದವ್ರೆ ಬಂದಿಲ್ವಲ್ಲ? ಅಪ್ಪಯ್ಯ, ನಾನು ಬಂದೆ. ಮಾವಯ್ಯ, ನಾನು ಸಿದ್ಧ ಆಗಿದ್ದೀನಿ. ಸರಿ ಕಣ್ರಪ್ಪ, ಹುಷಾರು, ಒಳ್ಳೇದಾಗ್ಲಿ.